ಹಲೋ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ. ಸರ್ ಅದ ಲೋನಿಂದ ಹೇಳಕತ್ತೀವಿ, ಆಗ ವಾಟ್ಸಾಪ್ನಾಗ ನೋಡಿದ್ವಿ ಸರ್, ಅದರ ಸಲ ಕೇಳಿದೆ ನಾನು. ಹೇಳಿ ಸರ್. ಸರ್ ಸರ್ ಎಲ್ಲಿದೆ ಆಫೀಸ್ ಸರ್? ತುಮಕೂರು. ತುಮಕೂರು. ಸರ್ ನಾವು ಬೆಂಗಳೂರಾಗಿದ್ದೀವಿ ಸರ್. ನಾವು ಆದಿತ್ಯ ಬಿರ್ಲಾ ಫೈನಾನ್ಸ್ ಆನಂತರ ಬಜಾಜ್ ಫೈನಾನ್ಸ್ನಾಗ ಸ್ವಲ್ಪ ಲೋನ್ ತಕೊಂಡಿದ್ವಿ ನಾವು. ಅದು ಏನಾಗ್ಬಿಡ್ತು ಅಂತಂದ್ರ ಈ ಕೊರೋನಾ ಟೈಮ್ದಾಗ ನಮ್ಮ ಮಗ ಡೆತ್ ಆದ. ಫಸ್ಟ್ ಒಬ್ಬನ ಮಗ ಇದ್ದ. ಆ ನಂತರ ನಮ್ಮ ಮಿಸೆಸ್ ಅವ್ರು ಡೆತ್ ಆದ್ರು. ಆ ನಂತರ ನಮ್ದು ಏನಾಗ್ಬಿಡ್ತ್ರಿ, ಬಲ್ಗಾಲ್ ಅನ್ನೋದು ಒಂದ್ ಸ್ವಲ್ಪ 2 ಸಲ ಸೆಪ್ಟಿಕ್ ಆಗಿ ಆಪರೇಷನ್ ಆಯ್ತು. ಎಡಗಾಲ್ ಅನ್ನೋದು ಆಕ್ಸಿಡೆಂಟ್ ಆಗಿ ಕಾಲ್ ಮುರಿತೀರಿ. ಹಿಂಗಾಗಿ ನಮ್ಗೆ ಮ್ಯಾಗ ತೊಂದ್ರೆ ಅದ್ರ ಸಲುವಾಗಿ ಅವತ್ತು ಫೈನಾನ್ಸ್ ಲೋನ್ ನಮ್ಗೆ ಕಟ್ಟುದು ಆಗ್ಲಿಲ್ಲ. ನಮ್ಗ ಬಾಳ ಕಿರಿಕಿರಿ ಮಾಡಾಕತ್ತಿದ್ರು ಅದ್ರ ಸಲುವಾಗಿ. ಇವಾಗ್ಲೂ ಕಿರಿಕಿರಿ ಮಾಡ್ತಿದಾರಾ? ಹಾ ಸರ್, ಇವಾಗ್ಲೂ ಮಾಡ್ತಾರೆ. ನಿನ್ನೆ ಪೊಲೀಸರಿಗೆ ಫೋನ್ ಹಚ್ಚಿ ಕೋರ್ಟ್ಗೆ ಮಾಡಿ. ಸರ್ ನಾ ತಕೊಂಡದ್ದು ಸರ ಆದಿತ್ಯ ಬಿರ್ಲಾ ಫೈನಾನ್ಸ್ನಾಗ 50,000 ಸರ್. 50,000. ಆಲ್ರೆಡಿ 30,000 ರೂಪಾಯಿ ಕಟ್ಟಿನಿ ಸರ್ ನಾನು. ಇನ್ನ 20,000 ಉಳಿದಿತ್ತು ಸರ್. ನನಗೆ ಈ ಸಮಸ್ಯೆ ಅದಕ್ಕೆ ಪೆಂಡಿಂಗ್ ಉಳ್ಕೊಂಡ್ ಸರ್. ನಾನು ಈಗಾದ್ರೂ ನಾನು ಒಬ್ಬ ಸರ್ ಆರ್ಮಿ ರಿಟೈರ್ಡ್. ನನ್ನ ಪ್ರಾಬ್ಲಮ್ ಹಿಂಗದ, ನನ್ ದೊಡ್ಡ ಗೌರ್ಮೆಂಟ್ ಇಂದ ಗ್ರಾಂಟ್ ಬರ್ಬೇಕು, ಬಂದಾದ್ರೂ ನಾ ಕಟ್ತೀನಿ ಅದನ್ನ ದುಡ್ಡು. ನೀವು ಆರ್ಮಿಲ್ ಕೆಲಸ ಮಾಡ್ತಿದ್ರಾ? ಹಾ ಸರ್, ರಿಟೈರ್ಡ್ ಆಗಿ ನಾವು ಅಲ್ಲೇ ಇದ್ರಿ ಬೆಂಗಳೂರಾಗ HAL-ದಾಗ. ಈಗ ಒಂದ್ ಕೆಲಸ ಮಾಡ್ತೀರಾ ನೀವು? ನಿಮ್ ತಾಲೂಕಿನ ತಹಸೀಲ್ದಾರ್ಗೆ ಒಂದ್ ಅರ್ಜಿ ಬರೀರಿ. ನನಗೇನ್ ಹೇಳಿದ್ರು, ಈ ತರ ನನಗೆ ಸಮಸ್ಯೆ ಆಗಿದೆ, ಆ ಫೈನಾನ್ಸ್ ನವ್ರಿಗೆ ನೀವು ಹೇಳಿ ನನಗೆ ಸ್ವಲ್ಪ ಟೈಮ್ ಕೊಡ್ಬೇಕು ಅಂತ ಅಲ್ಲಿ ಹೇಳಿ. ಒಂದ್ ವೇಳೆ ಅಲ್ಲಿ ಕೆಲಸ ಆಗ್ಲಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಲೋಕ್ ಅದಾಲತ್ ಅಂತ ಬರುತ್ತೆ. ಕೋರ್ಟ್ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇರುತ್ತೆ, ಅಲ್ಲೂ ಒಂದು ಅರ್ಜಿ ಕೊಡಿ. ಈ ತರ ಸಮಸ್ಯೆ ಆಗಿದೆ, ನನ್ಗೆ ಟೈಮ್ ಬೇಕು ಅಂತ. ಖಂಡಿತ ನಿಮಗೆ ನ್ಯಾಯ ಸಿಗುತ್ತೆ. ಆನಂತರ ಸರ ಇದ್ರಾಗ ಎಷ್ಟು ಕಟ್ಬೇಕ್ರಿ? ಆನಂತರ ಅದ್ರ ಬಜಾಜ್ರಾಗ ಅಲ್ಲಿ 1,40,000 ಕೊಟ್ಟಿದ್ರೆ ಆಲ್ರೆಡಿ 1,00,000 ರೂಪಾಯಿ ಕಟ್ಟಿ ಬಿಟ್ಟಿನ್ರಿ ನಾನು. ಬಡ್ಡಿಗೆ ಇದ್ ಮಾಡ್ತಿದಾರ ಅವ್ರೀಗ. ಹೌನ್ರಿ. ಹಿಂಗಾಗಿ ನಾನು ಬಾಳ ನಿನ್ನೆ ಒಬ್ರು ಕೋರ್ಟ್ನಾಗಿಂದ ವಕೀಲರು, ನಾನು ನೀ ಇಷ್ಟ ರೊಕ್ಕ ಕಟ್ಲಿಕ್ಕ ನಿನಗ್ ವಾರಂಟ್ ತೆಗಿತೀವಿ, ಅದನ್ನ ಅವೇನು ಮಾಡ್ಕೊಳ್ಳೋದಕ್ಕಾಗಲ್ಲ ಅವರು. ನೀವು ಧೈರ್ಯವಾಗಿರಿ. ನಾನು ಹೇಳ್ದಾಗೆ ಇದನ್ ಮಾಡಿ, ಅರ್ಜಿ ಬರೀರಿ ನಾನು ಹೇಳ್ದಾಗ. ಆನಂತರ ಸರ್ ನಾ ಆಲ್ರೆಡಿ ಈಗ ಏನ್ ಮಾಡೇನ್ರಿ, ಇಲ್ಲೇ ನಮ್ಮಲ್ಲಿ ಇನ್ನೊಬ್ಬವ್ರು ಸರ್, ನಂದು ಊರಾಗ 40 ಲಕ್ಷ ರೂಪಾಯಿ ನಾ RCC ಮನಿ ಹಾಕ್ಸಿನಿ ಸರ್. ನಮ್ ಮಗ ಒಂದ್ ಸ್ವಲ್ಪ ಅವ್ಯವಹಾರ ಮಾಡಿದಕ್ಕಾಗಿ ನಾನು ತೊಂದ್ರೆ ಆದದಕ್ಕೆ ಈ ಸಮಸ್ಯೆ ಆದದ್ದು. ಇಲ್ಲೊಬ್ಬನ ಕಡೆಗೆ ಇಸ್ಕೊಂಡ ವ್ಯವಹಾರ ಎಲ್ಲ ನನ್ನ ಮಗಂದು ನಾ ಇಮಾನ್ದಾರಿಸಿಂದ ತೀರ್ಸ್ಬಿಟ್ಟೇನ್ರಿ ಎಲ್ಲಾರು. ಇವಂಗ ನಾ ಏನ್ ಮಾತು ಕೊಟ್ಟಿದ್ರ, ಇವ್ರು ನನಗ್ ಏನ್ ಮಾಡ್ಯಾರ ಸರ್, ಇಲ್ಲೊಬ್ರು ನಮ್ಮಲ್ಲಿ ಕೊಟ್ಟವ ದುಡ್ಡು ನನಗ ಹಾಫ್ನೊಂದ್ ಮಾಡ್ಸ್ಕೊಂತೀನಿ ಅಂತೇಳಿ ನನ್ನ ಮನಿನ ಪೂರ ಚೊಕ್ಕ ನಂದು ತನ್ನ ಹೆಸರು ಖರೀದಿ ಮಾಡ್ಕೊಂಡ್ಬಿಟ್ಟಾನ್ರಿ. ಖರೀದಿ ಮಾಡ್ಕೊಂಡ್ ಏನ್ ಮಾಡ್ಬಿಟ್ಟಾನ್ರಿ ಅವನು, ನನಗ ಬಾಳ ಕಿರಿಕಿರಿ ಮಾಡಕತ್ತೇನೆ. ಆಲ್ರೆಡಿ ಸರ್ ಇದಕ್ಕ DCR ಕಡೆಗೆ, AC ಕಡೆಗೆ, CM ಗ, ಮುಖ್ಯಮಂತ್ರಿಗೆ, ಡಿಫೆನ್ಸ್ ಮಿನಿಸ್ಟರ್ಗೆ ಎಲ್ಲರಿಗೂ ಲೆಟರ್ ಕಳ್ಸಿನಿ. ಈಗ ನನಗೆ ನಮ್ಮನೆ ತೊಂದ್ರೆ ಮಾಡಕತ್ತಾರ ಸರ್. ನಂದು ದುಡ್ಡು ಬರ್ಲಾರ್ಕ ಲೇಟ್ ಆಗೈತೆ, ನಾ ಕೊಡ್ತೀನಿ ಅಂತ ಒಬ್ಬ ಮನಿ ಲೈಟ್ ಸಹಿತ ತೆಗಿಸ್ಯಾರ್ರಿ ಕಟ್ ಮಾಡಿ. ಈಗ ನಾ ಬರೋಬ್ಬರಿ 2 ತಿಂಗಳು ಆತ ಕತ್ತಲ. ಕಳಿಸಿ, ನನಗೆ ವಾಟ್ಸಾಪ್ ಕಳಿಸಿ ನೀವು ಅರ್ಜಿ ಕೊಟ್ಟಿರೋದೆಲ್ಲ. ಇದನ್ನ CM ಗ ಅದೆಲ್ಲ ಕಳ್ಸಿದ್ದು ನಂಬರ್ ಕಳಿಸಿ ಸರ್. ನೀವು ನನಗೆ ಇದು ಮಾಡಕೊಂಡು ಸರ್, ಇವ್ ನನ್ನ ಇದ ನಂಬರ್ ಸರ್, ನಂದು ವಾಟ್ಸಾಪ್ ಇಟ್ಕೊಂಡು ನೀವು ಮೆಸೇಜ್ ಕಳ್ಸಿಕೊಡ್ರಿ ಸರ್, ಒಂದು ಹಾಯ್ ಅಂತೇಳಿ ನಾ ಕಳಿಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.